ಒಂದು ಆರ್ಡರ್ ಮಾಡಿದ್ರೆ 2 ಬರುತ್ತೆ ನೋಡಿ. ಇಲ್ಲಿ ಮಿಸ್ ಆಗಿ 2 ಬಂದುಬಿಟ್ಟಿದೆ. ಇದೆಲ್ಲ ಕೂಡ ನಾನು ಮೀಶೋನಲ್ಲಿ ತೊಗೊಂಡಿರುವಂಥ ಜ್ಯುವೆಲರಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲನೂ ಕೂಡ ಟೆಂಪಲ್ ಜ್ಯುವೆಲರೀಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಸೂಪರಾಗಿದೆ ಅಂತಲೇ ಹೇಳ್ಬೋದು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಮೀಶೋಯಿಂದ ತರಿಸ್ಕೊಂಡಿರೋಂಥ ಒಂದಷ್ಟು ಜ್ಯುವೆಲರಿ ಸೆಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತೇಳಿ ವಿಡಿಯೋನ ಶುರು ಮಾಡಿದ್ದೀನಿ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಇದು ಫಸ್ಟ್ ಒನ್ನು ತುಂಬ ಚೆನ್ನಾಗಿದೆ. ಇದು ನೆಕ್ ಪೀಸು ಲಾಂಗ್ ಬರೋದಿಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಕೆಳಗಡೆ ಎಲ್ಲ ಪರ್ಲ್ ಬಂದಿದೆ, ಲಕ್ಷ್ಮಿ ಡಾಲರ್ ಬಂದಿದೆ, ನಿಮಗೆ ಗ್ರೀನು ಮತ್ತು ಪಿಂಕ್ ಬೀಡ್ಸಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಇದಂತೂ. ಇನ್ನು ಅದೇ ರೀತಿ ಮ್ಯಾಚಿಂಗಲ್ಲಿ ಇಯರಿಂಗ್ಸ್ ಕೂಡ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಫಿನಿಶಿಂಗ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ನಿಮಗೆ ಹಿಂದ್ಗಡೆ ಹಾಕ್ಕೊಳ್ಳೋದಕ್ಕೆ ದಾರ ಅಂತೂ ಉದ್ದವಾಗಿ ಚೆನ್ನಾಗಿ ಕೊಟ್ಟಿರ್ತಾರೆ. ಅಷ್ಟು ಚೆನ್ನಾಗಿದೆ. ಒಳ್ಳೆ ಒಂದು ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಹಬ್ಬಗಳಿಗೆ ಅಥವಾ ಯಾವುದೇ ಒಂದು ಮದುವೆ ಫಂಕ್ಷನ್ನಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಾವು ಟ್ರೆಡಿಷ್ನಲ್ಲಾಗಿ ಲಂಗ ದಾವಣಿ ಹಾಕ್ತೀವಿ ಅಥವಾ ಈ ಒಂದು ಸಿಲ್ವರ್ ಸೆಟ್ಟನ್ನು ನಾವು ಹಾಕ್ಕೊಳ್ತೀವಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೀರೆ ಮೇಲ್ಗಡೆನೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬೀಡ್ಸ್ ಎಲ್ಲ ಹಾಕಿರೋದ್ರಿಂದ ಅದು ಲುಕ್ಕೇ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಒನ್ನು. ಎಲ್ಲದರ ಒಂದು ರೇಟನ್ನು ನಾನು ಪಕ್ಕದಲ್ಲೇ ಶೇರ್ ಮಾಡ್ತಾ ಹೋಗ್ತೀನಿ, ಅದರ ರೇಟನ್ನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ಇದು ಸೆಕೆಂಡ್ ಒನ್ನು. ಇದು ಲಾಂಗ್ ಹಾರದ ರೀತಿ ಬರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಫಿನಿಶಿಂಗ್ ಮಾತ್ರ ನಿಮಗೆ ಗೋಲ್ಡ್ಗೆ ಏನು ಫಿನಿಶಿಂಗ್ ಇರುತ್ತೋ ಅದೇ ಫಿನಿಶಿಂಗ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೆ ಬಜೆಟಲ್ಲೇ ಬರ್ತಾಯಿದೆ. ನೀವು ಏನು ಹೊರಗಡೆ ಹೋಗಿ ನಾವು ಬಾಡಿಗೆಗೆಲ್ಲ ಸೆಟ್ಗಳನ್ನು ತೊಗೊಳ್ತೀವಿ ಅನ್ನೋಂಥವ್ರು ಖಂಡಿತ ಈ ರೀತಿನ ಪರ್ಚೇಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಅದಕ್ಕೆ ಇದು 3 ಪೀಸ್ ಸೆಟ್ ಆಗಿರುತ್ತೆ. ಒಂದು ಲಾಂಗು, ಒಂದು ಹಾಫು ಮತ್ತು ಒಂದು ನಿಮಗೆ ಇಯರಿಂಗ್ ಸೆಟ್ ಕೂಡ ಬರುತ್ತೆ. ಜುಮ್ಕಾ ಸೆಟ್ಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಕೊಂಡ್ಬಿಟ್ರೆ ಯಾವುದೇ ಗೋಲ್ಡ್ ಕೂಡ ಬೇಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಇಲ್ಲಿ ಕೊನೆಯಲ್ಲಿ ನಿಮಗೆ ಟ್ಯಾಗ್ ಏನಿರುತ್ತೆ ಅಲ್ಲಿಗೂ ಕೂಡ ಮಣಿಗಳನ್ನು ಅಂದರೆ ಬೀಡ್ಸ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೆ ಫಿನಿಶಿಂಗಲ್ಲಿ ಬಂದಿದೆ ಅಂದರೆ ನೀವು ಗೋಲ್ಡ್ ಮಾಡಿಸಿದಾಗಲೂ ಈ ರೀತಿಯ ಫಿನಿಶಿಂಗ್ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ನಾವು ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತೀವಿ ಅನ್ನೋವಂಥವ್ರು ಈ ರೀತಿ ಇಟ್ಕೊಂಡ್ಬಿಟ್ರೆ ಹಬ್ಬಗಳಲ್ಲಂತೂ ಲಕ್ಷ್ಮಿ ಕಳೆನೇ ಬರುತ್ತೆ ಮುಖದಲ್ಲಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನೋಡ್ಬೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆ ಗೋಲ್ಡ್ ಬೀಡ್ಸ್ ಎಲ್ಲ ಬಂದಿದೆ. ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಜೊತೆಗೆ ನಮಗೆ ಅಲ್ಲಲ್ಲಿ ಒಂದು ರೆಡ್ಡು ಮತ್ತು ಪಿಂಕ್ ಒಂದು ಸ್ಟೋನ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಲುಕ್ ಕೊಡ್ತಾ ಇದೆ. ಗೋಲ್ಡ್ ರೀತಿಯೇ ಕಾಣುತ್ತೆ. ಫಿನಿಶಿಂಗು ಕೂಡ ಅಷ್ಟೇ ಚೆನ್ನಾಗಿದೆ. ನಿಮಗೆ ಇದು ನಾನು ಮೊದಲೇ ಹೇಳಿದಾಗೆ ಈ ರೀತಿ ಹಬ್ಬಗಳಲ್ಲಿ ಪೂಜೆಗಳಲ್ಲಿ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂತರ ಇದು ಈಗಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಇರೋವಂಥ ಒಂದು ಜ್ಯುವೆಲರಿ ಸೆಟ್ ಅಂತಲೇ ಹೇಳ್ಬೋದು. ಲೋಟಸ್ ರೀತಿ ಡಿಸೈನ್ ಬಂದಿದೆ. ಅದಕ್ಕೆ ನಿಮಗೆ ಪರ್ಲನ್ನು ಕೆಳಗಡೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನು ನೀವು ಸ್ಯಾರಿಗೂ ಹಾಕ್ಕೊಳ್ಬೋದು ಅಥವಾ ನಾವು ಕುರ್ತಾ ಸೆಟ್ ಹಾಕ್ತೀವಿ, ಚೂಡಿದಾರ್ ಹಾಕ್ತೀವಿ ಅಥವಾ ನಾವು ಲಂಗ ದಾವಣಿ ಹಾಕ್ತೀವಿ ಅನ್ನೋವಂಥವ್ರು ಅದಕ್ಕೂ ಕೂಡ ಮ್ಯಾಚ್ ಮಾಡ್ಕೊಳ್ಬೋದು. ಅದರಲ್ಲೂ ಕಾಲೇಜ್ಗೆ ಹೋಗೋವಂಥ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಸೀರೆ ಮೇಲೆ ಕೂಡ ಇದನ್ನು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನು ಹಾಕಿದ್ದೀನಲ್ಲ, ನಾವಿಲ್ಲಿ ಟ್ರೆಡಿಷ್ನಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತಾವರೆ ಹೂವು ಅಂದರೆ ಲೋಟಸ್ ಕೂಡ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿದೆ. ಅದೇ ರೀತಿ ಇಯರಿಂಗ್ಸ್ ಕೂಡ ಬರುತ್ತೆ. ನೀವೇನಾದರೂ ಬೈ ಮಾಡಬೇಕು ಅಂದರೆ ಎಲ್ಲ ಲಿಂಕ್ಗಳನ್ನು ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡ್ಬೋದು. ಇನ್ನು ಇದೊಂದು ನೆಕ್ಸ್ಟು ಲಾಂಗ್ ಹಾರ. ಇದು ಫುಲ್ಲು ನಿಮಗೆ ಲಕ್ಷ್ಮಿ ಡಿಸೈನೇ ಬರುತ್ತೆ. ನೋಡಿ ಕೆಳಗಡೆ ದೊಡ್ಡ ಡಾಲರಲ್ಲಿ ಲಕ್ಷ್ಮಿ, ಇನ್ನು ಉಳಿದಂಥ ಏನು ಸರ ಫುಲ್ಲು ಕಂಪ್ಲೀಟಾಗಿ ನಿಮಗೆ ಲಕ್ಷ್ಮಿ ಡಿಸೈನ್ ಅನ್ನೋವಂಥದ್ದೇ ಬರುತ್ತೆ. ಇನ್ನು ಅದೇ ರೀತಿಯಾಗಿ ನಿಮಗೆ ಜುಮ್ಕಾ ಸೆಟ್ ಕೂಡ ಬಂದಿದೆ. ವೇರ್ ಮಾಡೋದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ನಿಮಗೆ ಗ್ರೀನ್ ಬೀಡ್ಸ್ ಬಂದಿದೆ, ಜೊತೆಗೆ ಅಲ್ಲಲ್ಲಿ ಒಂದೊಂದು ಪರ್ಲ್ ಕೂಡ ಕೊಟ್ಟಿದ್ದಾರೆ. ಸ್ಟೋನು ಅಂದರೆ ನಿಮಗೆ ಜುಮ್ಕಾದಲ್ಲಿ ಕಂಪ್ಲೀಟಾಗಿ ರೆಡ್ ಸ್ಟೋನು ಮತ್ತು ಗ್ರೀನ್ ಪರ್ಲನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಲಾಂಗ್ ಹಾರದ ರೀತಿ ಏನಾದರೂ ಬೈ ಮಾಡಬೇಕು ಅಂತಿದ್ದರೆ, ಅದರಲ್ಲೂ ನಮಗೆ ಈ ರೀತಿ ಟೆಂಪಲ್ ಡಿಸೈನಲ್ಲಿ ಬೇಕು ಅಂದರೆ ಖಂಡಿತ ಇದನ್ನು ನೀವು ಬೈ ಮಾಡ್ಬೋದು. ಕಂಪ್ಲೀಟಾಗಿ ಲಕ್ಷ್ಮಿ ಡಿಸೈನ್ ಇರೋವಂಥ ಒಂದು ಸೆಟ್ ಇದು ಅಂತಲೇ ಹೇಳ್ಬೋದು. ಸೀರೆಗೆಲ್ಲ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ನಂತರ ಇದು ಮಾಟಿ ಅಂತಾರಲ್ಲ, ಇದು ಮಾಟಿ ಟೈಪಲ್ಲಿ ಬಂದಿದೆ. ನಾನು ಮೊದಲು ನೋಡಿದಾಗ ಇದು ಸರನೇನೋ ಪುಟಾಣಿ ಸರ, ನೆಕ್ಕಿಗೆ ಹಾಕೋವಂಥದ್ದು ಪುಟಾಣಿದು ಮಿಸ್ಸಾಗಿ 2 ಕೊಟ್ಬಿಟ್ಟಿದ್ದಾರೆ ಅಂಥೇಳಿ 2-3 ಸತಿ ತೆಗೆದು ನೋಡಿದೆ. ಆಮೇಲೆ ಗೊತ್ತಾಯಿತು, ನಾನು ಚೆಕ್ ಮಾಡಿದಾಗ ಗೊತ್ತಾಯಿತು ಇದು ಮಾಟಿ, ಇದು ಕಿವಿಗೆ ಸೈಡಲ್ಲಿ ಹಾಕ್ಕೊಳ್ಳೋ ಅಂಥದ್ದು ಅಂಥೇಳಿ. ಆದರೆ ಇದು ಸರದ ರೀತಿಯೇ ಇದೆ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಎಲ್ಲ ಲಕ್ಷ್ಮಿ ಕಾಸು ಬಂದಿದೆ, ಜೊತೆಗೆ ನಿಮಗೆ ಗೋಲ್ಡ್ ಬೀಡ್ಸ್ ಬಂದಿದೆ. ಅಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ ಹಾಕ್ಕೊಳ್ಳೋದು ಸೀರೆ ಮೇಲ್ಗಡೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಟ್ರೆಡಿಷ್ನಲ್ ಆಗಿ ನೀವೇನಾದರೂ ರೆಡಿ ಆಗಬೇಕು ಅಂತಿದ್ರೆ ಖಂಡಿತ ಈ ರೀತಿಯಾಗಿ ಒಂದನ್ನು ಇಟ್ಕೊಂಡಿರಬೇಕು. ನಾವು ಗೋಲ್ಡೆಲ್ಲ ತಗೊಳ್ಳೋದಕ್ಕಾಗೋದಿಲ್ಲ ಅಂತಂದವರು ಖಂಡಿತ ಈ ರೀತಿಯಾಗಿ ತೊಗೊಂಡು ಆರಾಮಾಗಿ ನೀವು ಹಾಕ್ಕೊಳ್ಬೋದು. ಒಳ್ಳೆ ಲುಕ್ ಕೊಡುತ್ತೆ. ಅದರಲ್ಲೂ ಈ ಒಂದು ವರಮಹಾಲಕ್ಷ್ಮಿ, ಲಕ್ಷ್ಮೀ ಪೂಜೆ ಅಂಥ ಸಮಯಗಳಲ್ಲಂತೂ ಈ ರೀತಿ ಹಾಕ್ಕೊಳ್ಳೋದು ಸಿಕ್ಕಾಪಟ್ಟೆ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನಾನು ಟೈಟಾಗಿ ಜಡೆ ಕೂಡ ಹಾಕ್ಕೊಂಡಿಲ್ಲ, ಲೂಸಾಗಿ ಹೇರ್ನ ಬಿಟ್ಕೊಂಡಿರೋದ್ರಿಂದ ಅಷ್ಟು ನೀಟಾಗಿ ಸಿಗಿಸ್ಕೊಳ್ಳೋದಕ್ಕೆ ಬರ್ತಾಯಿಲ್ಲ. ಯಾರ್ದಾದ್ರೂ ಹೆಲ್ಪ್ ಇದ್ದರೆ ನೀವು ನೀಟಾಗಿ ಇದನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಎಳೆದ್ಬಿಟ್ಟು ನೀಟಾಗಿ ಸಿಗಿಸ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ಮಾತ್ರ ನೀವು ಮಸ್ಟಾಗಿ ಬೈ ಮಾಡಿ, ಸೂಪರಾಗಿ ಕಾಣುತ್ತೆ. ಇದು ನೆಕ್ಸ್ಟ್ ಒನ್ನು. ಇದು ಒಂದು ಲಾಂಗ್ ಹಾರ ಬರುತ್ತೆ, ಇನ್ನೊಂದು ಶಾರ್ಟ್ ಹಾರ ಮತ್ತು ಒಂದು ಜುಮ್ಕಾ ಸೆಟ್ಟು. ಇದು 3 ಪೀಸ್ ಸೆಟ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಫಿನಿಶಿಂಗಲ್ಲಿ ಬಂದಿದೆ. ಜೊತೆಗೆ ನಮಗೆ ಕೆಳಗಡೆ ಎಲ್ಲ ಪರ್ಲ್ ಬಂದಿದೆ, ಜೊತೆಗೆ ರೆಡ್ಡು ಮತ್ತು ಗ್ರೀನು ಸ್ಟೋನಲ್ಲಿ ಬಂದಿದೆ. ಮಧ್ಯದಲ್ಲೆಲ್ಲ ರೆಡ್ಡು ಮತ್ತು ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೀರೆ ಎಲ್ಲ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಲಾಸ್ಟ್ ಒನ್ನು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಜೊತೆಗೆ ಒಳ್ಳೆ ಫಿನಿಶಿಂಗ್ ಕೂಡ ಇದೆ ಇದಕ್ಕೆ. ಅಷ್ಟು ಚೆನ್ನಾಗಿರೋವಂಥ ಒಂದು ಜ್ಯುವೆಲರಿ ಸೆಟ್ಟು. ಇದು ನೆಕ್ ಪೀಸ್ ಸೆಟ್ ಆಗಿರುತ್ತೆ. ತುಂಬ ದೊಡ್ಡದಾಗಿ ಅಗಲವಾಗಿರುವಂಥ ಒಂದು ಲಕ್ಷ್ಮಿ ಡಿಸೈನ್ ಅನ್ನುವಂಥದ್ದು ಮುಂದ್ಗಡೆ ಬಂದಿದೆ. ನೋಡಿ ಇಷ್ಟು ದೊಡ್ಡದಾಗಿದೆ ಅಂತಂದರೆ ಈ ಒಂದು ಸೆಟ್ಟಿಗೆ ಅದೇ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಇನ್ನು ಚಿಕ್ಕದಾಗಿರೋಂಥ ಗೋಲ್ಡ್ ಬೀಡ್ಸ್ ಕೊಟ್ಟಿದ್ದಾರೆ, ಜೊತೆಗೆ ರೆಡ್ಡು ಮತ್ತು ಗ್ರೀನು ಸ್ಟೋನನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಜುಮ್ಕಾ ಸೆಟ್ ಕೂಡ ಇದೆ, ಅದು ಕೂಡ ಅಷ್ಟೇ ಸೇಮ್ ಅದೇ ರೀತಿಯಾಗಿ ಕೆಳಗಡೆ ಎಲ್ಲ ಗೋಲ್ಡ್ ಬೀಡ್ಸು, ಜೊತೆಗೆ ಏನು ಗ್ರೀನು ಮತ್ತು ರೆಡ್ ಸ್ಟೋನನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಒಂದು ಒಳ್ಳೆ ಒಂದು ಪ್ರೈಸಲ್ಲೇ ನಿಮಗೆ ಸಿಗ್ತಾ ಇದೆ. ತುಂಬ ಕಡಿಮೆ ಬೆಲೆಗೆ ಎಲ್ಲನೂ ಮೀಶೋದಲ್ಲಿ ಇದೆ. ಇನ್ನು ಎಲ್ಲ ಕೂಡ ಡಿಸೈನ್ಗಳು ಕೂಡ ಅಷ್ಟೇ ಚೆನ್ನಾಗಿದೆ, ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾನು ಇಲ್ಲಿ ಏನು ತೋರಿಸಿದ್ದೀನಿ ಎಲ್ಲ ಜ್ಯುವೆಲರಿ ಸೆಟ್ಗಳ ಒಂದು ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಯಾವುದಾದ್ರೂ ಇಷ್ಟ ಆಗಿ ಅದನ್ನು ಬೈ ಮಾಡಬೇಕು ಅಂದರೆ ಆರಾಮಾಗಿ ಲಿಂಕನ್ನು ಹೋಗಿ ಕ್ಲಿಕ್ ಮಾಡಿದ್ರೆ ಆರಾಮಾಗಿ ನೀವು ಈ ಒಂದು ಜ್ಯುವೆಲರಿನ ಬೈ ಮಾಡ್ಬೋದು. ಎಲ್ಲ ಕೂಡ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಬೆಲೆಗೆ ಸಿಗ್ತಾ ಇದೆ, ಜೊತೆಗೆ ಕ್ವಾಲಿಟಿ ಮಾತ್ರ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಖಂಡಿತ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ನೀವು ಬೈ ಮಾಡ್ಬೋದು. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಹೋಗಿ ಬರಲಾ.